ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ಒಂದು ಹೊಸದ ಜಾಬ್ ನೋಟಿಫಿಕೇಶನ್ ತಂದಿದ್ದೇನೆ. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾವನ. ಏನಪ್ಪಾ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿದ ಈ ಜಾಬ್ನ ಆರಾಮಾಗಿ ಅಪ್ಲೈ ಮಾಡೋದು. ಯಾವ್ದಪ್ಪ ಅಂದ್ರೆ ಜಾಬ್ ಬಂದ್ಬಿಟ್ಟು GDFC ಎಕ್ಸಾಮ್ 2024 ಫಾರ್ ಸೈಂಟಿಫಿಕ್ ಆಫೀಸರ್ ಗ್ರೂಪ್ ಎ ಪೋಸ್ಟ್ಗೆ ನಿಮಗೆ 2020 ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಅಪ್ಲಿಕೇಶನ್ ಕೂಡ ಅವಾಗ ಬಿಟ್ಟಿದ್ರು. ಬಟ್ ಇವಾಗ ಏನಪ್ಪಾ ಅಂದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ, ಆ ಡೇಟ್ ಎಕ್ಸ್ಟೆಂಡ್ ಯಾವಾಗ ಮಾಡಿದ್ರು ಅಂತಂದು ಯಾರು ಅಪ್ಲಿಕೇಶನ್ ಆಗ್ಬೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಏನಪ್ಪಾ ಬಂದ್ರು ಯಾರು ರಿಕ್ರೂಟ್ಮೆಂಟ್ ಮಾಡ್ತಾರಪ್ಪ ಅಂದ್ರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇಂದ ಡಿಪಾರ್ಟ್ಮೆಂಟ್ ಅಟಾಮಿಕ್ ಇಂಜಿನಿಯರ್ ಕಡೆಯಿಂದ ಈ ಆರ್ಗನೈಸೇಷನ್ ಕಡೆಯಿಂದ ಈ ಜಾಬ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ನ ಬಂದ್ಬಿಟ್ಟು ಸೈಂಟಿಫಿಕ್ ಆಫೀಸರ್ ಗ್ರೂಪ್ ಎ ಪೋಸ್ಟ್. ಇದು ಯಾವುದೇ ಗ್ರೂಪ್ ಡಿ ಗ್ರೂಪ್ಸ್ ಎಲ್ಲ ಇದು ಗ್ರೂಪ್ ಎ ಜಾಬ್ ಆಗಿರುತ್ತೆ. ಓಕೆನಾ, ಅದಾದ್ಮೇಲೆ ಒಂದು ಟ್ರೈನಿಂಗ್ ಸ್ಕೀಮ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ OCCS 2026 DGFC 2026 ಕಡೆಯಿಂದ ನಿಮಗೆ ಟ್ರೈನಿಂಗ್ ಸ್ಕೀಮ್ ಕೊಡ್ತಾರೆ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವೇರಿಯಸ್ ಡಿಸಿಪ್ಲಿನ್ ವೈಸ್ ನಿಮಗೆ ಪೋಸ್ಟ್ಗಳು ಖಾಲಿ ಇದಾವೆ. ಹಾಗಾಗಿ ಇಷ್ಟೇ ಅಂತ ಖಾಲಿ ಅಂತ ಅವರು ತಿಳಿಸಿಲ್ಲ. ಸ್ಯಾಲರಿ ಅಪ್ಪ ಎಷ್ಟು ಬರುತ್ತಪ್ಪ ಅಂದ್ರೆ ಪೇ ಲೆವೆಲ್ 10 ಬರ್ತವೆ. ಈಗ ನಾರ್ಮಲ್ ಆಗಿ PEC PS ಅವರಿಗೆ ಪೇ ಲೆವೆಲ್ 7 ಪೇ ಲೆವೆಲ್ 6 ಬರ್ತವೆ. ಈ ಜಾಬ್ ಏನಪ್ಪ ಪೇ ಲೆವೆಲ್ 10 ಬರುತ್ತೆ. ಅಪ್ರಾಕ್ಸಿಮೇಟ್ 1,35,000 ಪರ್ ಮಂತ್ ನಿಮಗೆ ಸ್ಯಾಲರಿ ಕೊಡ್ತಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಸ್ಟೈಪಂಡ್ ಎಷ್ಟು ಬರೀ ಟ್ರೈನಿಂಗ್ ಸ್ಟೈಪಂಡ್ ನಿಮಗೆ 74,000 ಪರ್ ಮಂತ್ ನಿಮಗೆ ಸ್ಟೈಪಂಡ್ ನಿಮಗೆ ಏನಪ್ಪಾ ಅಂದ್ರೆ ಬರೀ ಟ್ರೈನಿಂಗ್ ಒಳಗೆ ನಿಮಗೆ ಸ್ಟೈಪಂಡ್ ಎಷ್ಟು 74,000 ರೂಪಾಯಿ ಕೊಡ್ತಾರೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಯಾವ ಆಲ್ ಇಂಡಿಯಾ ಒಳಗೆ. ಆಲ್ ಇಂಡಿಯಾ ಅಂದ್ರೆ BARC ಯೂನಿಟ್ಸ್, BARC ಎಲ್ಲೆಲ್ಲಿ ಯಾವ ಸ್ಟೇಟ್ ಒಳಗಿದೆ ಆ ಸ್ಟೇಟ್ ಒಳಗೆಲ್ಲ ನೀವು ಕೆಲಸ ಮಾಡ್ಬೋದು. ಓಕೆನಾ, ಆಲ್ ಇಂಡಿಯಾ ಒಳಗೆ ಎಲ್ಲಾದ್ರೂ ನೀವು ಕೆಲಸ ಮಾಡ್ಬೋದು. ಅಪ್ಲಿಕೇಶನ್ ಮಾಡಿ ಆನ್ಲೈನ್ ಒಳಗೆ ನೀವು ಅಪ್ಲಿಕೇಶನ್ ಆಗ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಆಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕೊಟ್ಟಿಲ್ಲಪ್ಪ ಅಂದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ನಾನು ಈ ಜಾಬ್ ನೋಟಿಫಿಕೇಶನ್ ಬಗ್ಗೆ ಅಲ್ಲೆಲ್ಲ ಕೊಟ್ಟಿರ್ತೀನಿ. ನೀವು ಒನ್ ಟೈಮ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಅಂದಲ್ವಾ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ 28 ಜನವರಿ 2026 ನಿಮಗೆ ಈ ಲಾಸ್ಟ್ ಡೇಟ್ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವತ್ತು ಏನಪ್ಪಾ ಅಂದ್ರೆ 28, ಇವತ್ತು ಏನಪ್ಪಾ ಅಂದ್ರೆ 23 ಜನವರಿ. ಓಕೆನಾ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರಪ್ಪ ಅಂದ್ರೆ ಇವತ್ತು 23, ಇನ್ನು 5 ಡೇಸ್ ನಿಮಗೆ ಟೈಮ್ ಇದೆ. ಓಕೆನಾ, ಆರಾಮಾಗಿ ಜಾಬ್ಗೆ ಅಪ್ಲೈ ಮಾಡೋದು. ಏನಪ್ಪಾ ಅಂದ್ರೆ ಡಿಸಿಪ್ಲಿನ್ ವೈಸ್ ವೇರಿಯಸ್ ಎಷ್ಟು ವೇಕೆನ್ಸಿಗಳು ಖಾಲಿ ಇದಪ್ಪ ಅಂದ್ರೆ ನೀವೇಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರೆ, ಕೆಮಿಕಲ್ ಇಂಜಿನಿಯರಿಂಗ್ ಆಗಿದ್ರೆ, ಆಮೇಲೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಆಗಿದ್ರೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆದ್ರೆ, ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗ್ ಆಗಿದ್ರೆ, ಸಿವಿಲ್ ಇಂಜಿನಿಯರಿಂಗ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಸೈನ್ಸ್, ಜಿಯಾಲಜಿ, ಜಿಯೋಗ್ರಫಿ ಒಳಗೆ ನೀವೇನಾದ್ರು ಯಾವುದೇ ಒಂದು ಸ್ಕೀಮ್ ಒಳಗೆ ನೀವೇನಾದ್ರು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಆರಾಮಾಗಿ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಪ್ಪ ನೋಡೋದಾದ್ರೆ ನೀವು ಜನರಲ್ ರಿಕ್ರೂಟ್ಮೆಂಟ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಮಿನಿಮಮ್ 60% ಅಗ್ರಿಗೇಟ್ ಮಾರ್ಕ್ಸ್ ಆರ್ 6 CGP ಫಾರ್ 10. ಏನಪ್ಪಾ ಅಂದ್ರೆ ನೀವು ಎನಿ ಡಿಗ್ರಿ ಒಳಗೆ ನೀವು ಮಿನಿಮಮ್ 60% ಇಲ್ಲಪ್ಪ ಅಂದ್ರೆ ನಿಮಗೆ 6 ಪಾಯಿಂಟ್ ನಿಮಗೆ CGP ಬಂದಿರಬೇಕು. ಬಂದಿದ್ರೆ ಮಾತ್ರ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಇಂಜಿನಿಯರ್ ಡಿಸಿಪ್ಲಿನ್ ಏನಾಗಿರಕಪ್ಪ ಅಂದ್ರೆ 2021 2028 ಇದು ಕೂಡ ಆಗಿರುತ್ತೆ. ಓಕೆನಾ, BE ಮಾಡಿದ್ರು, BTech ಮಾಡಿದ್ರು, BSc ಮಾಡಿದ್ರು, BSc ಇಂಜಿನಿಯರಿಂಗ್ ಮಾಡಿದ್ರು, 5 years ಇಂಟಿಗ್ರೇಟ್ MA ಮಾಡಿದ್ರೆ ನೀವು ರಿಲೆವೆಂಟ್ ಡಿಸಿಪ್ಲಿನ್ ಇದ್ದಾರೆ ಈ ಜಾಬ್ಗೆ ಅಪ್ಲೈ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ನೋಟ್ ಕೊಡ್ತಾರೆ. ಡಿಗ್ರಿ ಏರೋ ಸೈನ್ಸ್, ಆಟೋಮೊಬೈಲ್ಸ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂಡ್ ಕ್ರೈಟೇರಿಯಾ ಅದರ್ ಸ್ಪೆಷಲೈಸ್ ಬ್ರಾಂಚ್ ನಾಟ್ ಎಲಿಬಲ್. ಏನಪ್ಪಾ ಅಂದ್ರೆ ನೀವು ಡಿಗ್ರಿ ಒಳಗೆ ಏರೋಸ್ಪೇಸ್, ಆಟೋಮೊಬೈಲ್ ನೀವೇನು ಇಂಜಿನಿಯರ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಫಾರ್ ಸೈನ್ಸ್ ಡಿಸಿಪ್ಲಿನ್ ಕೋಡ್ ಏನಪ್ಪಾ 41, 43, 45, 46 ಏನಪ್ಪಾ ಅಂದ್ರೆ ಅದು ಡಿಸಿಪ್ಲಿನ್ ಕೋಡ್ ಆಗಿರುತ್ತೆ. ಓಕೆನಾ, ಆಮೇಲೆ ನೀವು ಫಿಸಿಕ್ಸ್ ಒಳಗೆ MSc ಮಾಡಿದ್ರೆ, ಇಂಟಿಗ್ರೇಟ್ MSc ಮಾಡಿದ್ರೆ, ಫಿಸಿಕಲ್ ಸೈನ್ಸ್ ಮಾಡಿದ್ರೆ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಕೆಮಿಸ್ಟ್ರಿ MSc ಒಳಗೆ ಮಾಡಿರಬೇಕು. ಆಮೇಲೆ ಬಯೋಸೈನ್ಸ್ ಒಳಗೆ ನಿಮಗೆ MSc ಬಯೋಸೈನ್ಸ್, ಲೈಫ್ ಸೈನ್ಸ್, ಬಯೋಟೆಕ್ನಾಲಜಿ ಎಕ್ಸೆಟ್ರಾ ನೀವು ಡಿಸಿಪ್ಲಿನ್ ನೀವೇಂದ್ರೆ ಡಿಗ್ರಿ ಮಾಡಿದ್ರೆ ಕಂಪಲ್ಸರಿ ಜಾಬ್ಗೆ ಅಪ್ಲೈ ಮಾಡಬಹುದು. ಓಕೆನಾ, ನೀವು ಇದಕ್ಕೆ ಎಲಿಜಿಬಿಲಿಟಿ ಇರ್ತೀರಾ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಜಾಬ್ ಲಿಮಿಟ್ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. 18 ವರ್ಷ ಆದ್ರೆ ಮಾತ್ರ ನಿಮಗೆ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಆರಾಮಾಗಿ ನಿಮಗೆ 18 ವರ್ಷ ಆಗಿರುತ್ತೆ. ಹಾಗಾಗಿ ನೀವು ಆರಾಮಾಗಿ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು ಜನರಲ್ ಕ್ಯಾಟಗರಿ 26 ವರ್ಷ ನಿಮಗೆ ಆಗಿದ್ರೆ ಇದಕ್ಕೆ ನೀವು ಅಪ್ಲೈ ಆಗಿರ್ಬೇಕು. ಆಮೇಲೆ 29 ವರ್ಷ ನೀವು ಆದ್ರೆ ಏನಪ್ಪಾ ಅಂದ್ರೆ ಮಿನಿಮಮ್ 29 ವರ್ಷ ಆಗಿದ್ರೆ ಅಪ್ಲೈ ಮಾಡ್ಬೋದು. ಆಮೇಲೆ SC ST ಅವರಿಗೆ 31 ವರ್ಷ 7 ವರ್ಷ ಕೊಟ್ಟಿದ್ದಾರೆ. ಓಕೆನಾ, ಡಿಪೆಂಡೆಂಟ್ ಆಫ್ ದ 1949 ರಿವರ್ಟ್ ವಿಕ್ಟಿಮ್ಸ್ ಅವ್ರು ಸಪ್ರೇಟ್ ಆಗಿರುತ್ತೆ, ಅದು ನನಗೆ ಅದು ಗೊತ್ತಿಲ್ಲ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸ್ಯಾಲರಿ ನೋಡ್ತಾ ಹೋಗೋಣ. ಸ್ಯಾಲರಿ ಬಂದ್ಬಿಟ್ಟು ಏನಪ್ಪ ಸ್ಟೈಪೆಂಡ್ ಡ್ಯೂರಿಂಗ್ ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ನಿಮ್ಗೆ ಏನಪ್ಪ 74,000 ಪರ್ ಮಂತ್ ಕೊಡ್ತಾರೆ. ಅದು ಯಾರಿಗೆ ಕೊಡ್ತಾರಪ್ಪ ಅಂದ್ರೆ OEC TOC ಕಡೆಯಿಂದ ನಿಮಗೆ 74,000 ಸ್ಟೈಪನ್ ಕೊಡ್ತಾರೆ. ಅಲವೆನ್ಸ್ ಕೊಡ್ತಾರೆ ನಿಮಗೆ, ಸಪ್ರೇಟ್ ಆಗಿ ಅಲವೆನ್ಸ್ ಕೊಡ್ತಾರೆ. ಒನ್ ಟೈಮ್ ಬುಕ್ ಅಲವೆನ್ಸ್ ಕೊಡ್ತಾರೆ 30,000 ನಿಮ್ಗೆ ಕೊಡ್ತಾರೆ. ಆಮೇಲೆ ನಿಮಗೆ ರಿಸೀವ್ ದ ರಿಬುಷ್ಮೆಂಟ್ ಆಫ್ ದ ಟ್ಯೂಷನ್ ಅಂಡ್ ಕಂಟಿನ್ಯೂಸ್ ಗ್ರಾಂಟ್ಗೆ 60,000 ರೂಪಾಯಿ ಪರ್ ಆನಮ್ ನಿಮಗೆ
ನಿಮಗೆ 60,000 ಕೊಡ್ತಾರೆ. 74,000 ಕೊಟ್ಟು ಆಮೇಲೆ 30,000 ನಿಮಗೆ ಬುಕ್ ಬ್ಯಾಲೆನ್ಸ್ ಕೊಡ್ತಾರೆ. ಆಮೇಲೆ ಪರ್ ಆ್ಯನಮ್ ನಿಮಗೆ 60,000 ಕೊಡ್ತಾರೆ. ಓಕೆನಾ, ಟೋಟಲ್ ಆಗಿ ಏನಪ್ಪ 1,00,000 1.5 ಲಕ್ಷ ನಿಮಗೆ ಸಂಬಳ ಬರುತ್ತೆ. ಓಕೆನಾ, ಅದಾದ್ಮೇಲೆ ಪೇ ಸ್ಕೇಲ್ ಅಪಾರ್ಟ್ಮೆಂಟ್ ಆದ್ಮೇಲೆ ಎಷ್ಟು ಬರುತ್ತಪ್ಪ ನೋಡಿದ್ರೆ ನಿಮಗೆ ಪೇ ಲೆವೆಲ್ ಸ್ಯಾಲರಿ ಬರ್ತವೆ. ಪೇ 10 ಲೆವೆಲ್ ಬರ್ತವೆ. ಆಮೇಲೆ ಇಂದ ಪೇ 7 CCP ಪರ್ ಮ್ಯಾಟ್ರಿಕ್ ನಿಮಗೆ ಮಿನಿಮಮ್ ಪೇ 7 ಇಂದ ಪೇ 10 ವರೆಗೆ ನಿಮಗೆ ಸ್ಯಾಲರಿ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಬೇಸಿಕ್ ಪೇ ಬಂದ್ಬಿಟ್ಟು ಏನಪ್ಪ 66,000 ನಮಗೆ ಬೇಸಿಕ್ ಸ್ಯಾಲರಿ ಕೊಡ್ತಾರೆ. ಈಗ UPSC ಕ್ಲಿಯರ್ ಆದವರು KS IS ಅವರಿಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಬೇಸಿಕ್ ಸ್ಯಾಲರಿ 55,000 ರೂಪಾಯಿ ಬರುತ್ತೆ. ಇದು ನೀವು ಜಾಬ್ಗೆ ಆದ್ಮೇಲೆ ನಿಮಗೆ ಮಿನಿಮಮ್ 56,000 ಸಂಬಳ ಬರುತ್ತೆ. ಇಂಕ್ರಿಮೆಂಟ್ ಕೂಡ ಇರುತ್ತೆ. ಓಕೆನಾ, ಗೆಟ್ 2-3 ಇಂಕ್ರಿಮೆಂಟ್ ಇರುತ್ತೆ. ಓಕೆನಾ, ನಿಮಗೆ 2-3 ಇಂಕ್ರಿಮೆಂಟ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದ್ಮೇಲೆ ಟೋಟಲ್ ಮಂತ್ಲಿ ಎಷ್ಟು ಅಪ್ರಾಕ್ಸಿಮೇಟ್ 1,35,000 ರೂಪಾಯಿ ನಿಮಗೆ ಆರಾಮಾಗಿ ಬರುತ್ತೆ. ಅಂದ್ರೆ ನೀವು ಯಾವ ಕಡೆ ಇನ್ನು ಮುಂಬೈ ಒಳಗಿದ್ದೆ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ 1 ಲಕ್ಷ ಸಂಬಳ ಬರುತ್ತೆ. ಓಕೆನಾ, ಅಲ್ಲಿ ಏನಪ್ಪಾ ಅಂದ್ರೆ ಇನ್ಕ್ಲೂಡ್ DR ನೋಡಪ್ಪ ಇಲ್ಲಿ ಮೆನ್ಷನ್ ಮಾಡಿದೆ. ಇನ್ಕ್ಲೂಡಿಂಗ್ ನಿಮಗೆ 35,000 ರೂಪಾಯಿ ಕೊಟ್ಟು ಮುಂಬೈ ಒಳಗೆ ಜಾಬ್ ಮಾಡಿದ್ರೆ 35,000 ಕೊಡ್ತಾರೆ. ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ DA ಕೊಡ್ತಾರೆ, ಆಮೇಲೆ ಹೌಸ್ ರೆಂಟ್ ಅಲೌನ್ಸ್ ಕೊಡ್ತಾರೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ನಿಮಗೆ ಇದು ಫೀ ಕೂಡ ಇನ್ಕ್ಲೂಡ್ ಆಗಿ ಫೀ ಕೂಡ ಸಪರೇಟ್ ಆಗಿ ಕೊಡ್ತಾರೆ. ಆಮೇಲೆ ಎಷ್ಟು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ನೋಡೋದಾದ್ರೆ ಸೆಲೆಕ್ಷನ್ ಸ್ಟೆಪ್ 1 ಏನಪ್ಪ ಸ್ಕ್ರೀನಿಂಗ್ ಟೂಲ್ಸ್ ಚಾನಲ್ ಇರುತ್ತೆ. ಅದು ಕ್ಯಾಂಡಿಡೇಟ್ ವಿ ಕ್ಯಾನ್ ಕ್ವಾಲಿಫೈ ಇನ್ ಸೆಲೆಕ್ಷನ್ ಇಂಟರ್ವ್ಯೂ ಥ್ರೂ ದ either ಒನ್ ಆರ್ ಬೋತ್ ಫಾಲೋಯಿಂಗ್ ಮಾಡ್ತೀವಿ. ಏನಪ್ಪ ನಿಮ್ಗೆ ಏನಪ್ಪ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಕರೆದಾಗೆ ನೀವು ಸೆಲೆಕ್ಷನ್ ಆದ್ರೆ ಫಸ್ಟ್ ಸ್ಟೇಜ್ ಒಳಗೆ ಇರುತ್ತೆ. ಆಮೇಲೆ ಯಾವಾಗ ಕನೆಕ್ಟ್ ಮಾಡ್ತಾರಪ್ಪ ಅಂದ್ರೆ March 26 ನಿಮಗೆ 15 ಮಾರ್ಕ್ಸ್ CTSಗೆ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ದ ಕೋಡ್ ಡಿಸಿಪ್ಲಿನ್ ವರೆಗೆ ನಿಮಗೆ ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಆಮೇಲೆ ಗೇಟ್ ಸ್ಕೋರ್ ಆಮೇಲೆ ಕ್ಯಾಂಡಿಡೇಟ್ ಯು ಹ್ಯಾವ್ ಟು ಗೇಟ್ 24, 25, 26 ಸ್ಕೋರ್ ವಿಲ್ ಬಿ ದ ರಿವನ್ ಸಬ್ಜೆಕ್ಟ್ ಒಳಗೆ ಅದು ಅಪ್ಲೈ ಆಗಿರಬೇಕು. ಓಕೆನಾ, ಇದು ಮೀನ್ಸ್ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಓಕೆನಾ, ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಸೆಲೆಕ್ಷನ್ ಇಂಟರ್ವ್ಯೂ ಅದು ಯಾವ್ದು ಇಂಟರ್ವ್ಯೂ ಮಾಡಿದ್ರೆ ನಿಮಗೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆದ್ರೆ ಏನಪ್ಪ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಯಾವಾಗ ಮೇ ಒಳಗೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಓಕೆನಾ, ಇಂಟರ್ವ್ಯೂ ಪಾಸ್ ಆದ್ರೆ ನಿಮಗೆ ಜಾಬ್ ಕೊಡ್ತಾರೆ. ಓಕೆನಾ, ಯಾವ ತರ ಅಪ್ಲೈ ಮಾಡೋದಪ್ಪ ನೋಡ್ತಾ ಹೋದ್ರೆ ಔಟ್ ಟು ಅಪ್ಲೈ ಆನ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಅಂತ ಇಲ್ಲಿ ಅವರೇ ಕೊಟ್ಟಿದ್ರು. ಓಕೆ, ಮೊದಲು ಇದು ಅಪ್ಲಿಕೇಶನ್ ಹಾಕೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲ ವಾಟ್ಸ್ಆಪ್ ಇಲ್ಲ ನನ್ನ ಟೆಲಿಗ್ರಾಮ್ ಕೊಟ್ಟಿದ್ದ ಅವಾಗ ಹೇಳಿದೆ. ಈಗ ಹೋಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ನನ್ನ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಆಗೋದು ಕೊಟ್ಟಿದ್ದೀನಿ. ನೀವು ಅದನ್ನ ಕ್ಲಿಕ್ ಮಾಡಿ ಆರಾಮಾಗಿ ಅಪ್ಲೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಈಗ ಯಾವ ತರ ಅಪ್ಲೈ ಮಾಡೋದಂತ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ನಿಮಗೆ ಸಾರಿ ವಿದಿಟ್ ಪೋರ್ಟಲ್ ಏನಪ್ಪಾ ಅಫಿಷಿಯಲ್ ಬಿಟ್ಟಿಂದ 22 ಡಿಸೆಂಬರ್ 25 ಅಂತ ಕೊಟ್ಟಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 28 ವರೆಗೆ ನಿಮಗೆ ವೆಬ್ಸೈಟ್ ಓಪನ್ ಆಗಿರುತ್ತೆ. ಮೊದಲು ರಿಜಿಸ್ಟರ್ ಆಗಬೇಕು. ನಿಮ್ ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ಕಡೆಯಿಂದ ನಿಮ್ಗೆ ರಿಜಿಸ್ಟರ್ ಆಗಬೇಕು. ಆಮೇಲೆ ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ನಿಮ್ಗೆ ಬೇಸಿಕ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಅಪ್ಲೋಡ್ ಡಾಕ್ಯುಮೆಂಟ್ ಫಾರ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಸಿಗ್ನೇಚರ್ ನಿಮ್ದು ಏನಪ್ಪ ಅಪ್ಲೋಡ್ ಡಾಕ್ಯುಮೆಂಟ್ ಮಾಡಬೇಕು. ಓಕೆನಾ, ಆಮೇಲೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನಿಮಗೆ 500 ರೂಪಾಯಿ ಅಮೌಂಟ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ, ಎಕ್ಸ್ಪೆಕ್ಟೆಡ್ ಕ್ಯಾಟಗರಿ ಅಂತ ವುಮೆನ್ ಅಂಡ್ SC/ST ಟ್ರಾನ್ಸ್ಜೆಂಡರ್ ಡಿಫೆನ್ಸ್ ಪರ್ಸನಲ್ ಕಿಲ್ಡ್ ಆಕ್ಷನ್ ಅವ್ರಿಗೆ ಏನಪ್ಪಾ ಅಂದ್ರೆ ಯಾವ್ದೇ ತರ ನಿಮಗೆ ಅಮೌಂಟ್ ಇರುವುದಿಲ್ಲ. ಓನ್ಲಿ ಜನರಲ್ ಕ್ಯಾಟಗರಿ ನಿಮಗೆ 500 ರೂಪಾಯಿ ಪೇ ಮಾಡಕ್ ಆಗುತ್ತೆ. ಆಮೇಲೆ ಸಬ್ಮಿಟ್ ಪ್ರಿಂಟ್ ಅಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಸಬ್ಮಿಟ್ ಆದ್ಮೇಲೆ ನೀವು ಅಪ್ಲಿಕೇಶನ್ ಪ್ರಿಂಟ್ ನ ತಗೋಬೇಕಾಗುತ್ತೆ. ಓಕೆನಾ, ಅದಾದ್ಮೇಲೆ ಗೇಟ್ ಸ್ಕೋರ್ ಇಫ್ ಯು ಅಪ್ಲೈ ಇನ್ ದ ಯುವರ್ ಗೇಟ್ ಯು ಕ್ಯಾನ್ ಮಸ್ಟ್ ಅಪ್ಲೋಡ್ ದ ಯುವರ್ ಗೇಟ್ ಸ್ಕೋರ್ ಡ್ಯೂರಿಂಗ್ ದ ಸ್ಲೈಡ್ ವಿಂಡೋ. ಏನಪ್ಪಾ ಅಂದ್ರೆ ನಿಮಗೆ ಏನಪ್ಪಾ ನೀವು ಗೇಟ್ ಎಕ್ಸಾಮ್ ಬರ್ದಿದ್ರೆ ನೀವು ಗೇಟ್ ಸ್ಕೋರ್ ಲಿಸ್ಟ್ ಇರುತ್ತೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಕಂತ ಹೇಳಿದ್ದಾರೆ. ಆಮೇಲೆ ಇದು ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ ಡಿಸೆಂಬರ್ 21 ಸ್ಟಾರ್ಟ್ ಆಗಿತ್ತು. ಈಗ ಎಕ್ಸ್ಟರ್ನಲ್ ಏನಪ್ಪಾ ಅಂದ್ರೆ 28 ಜನವರಿ ನಮಗೆ ಅಲ್ಲಿವರೆಗೆ ನಿಮ್ದು ವಿಂಡೋ ಓಪನ್ ಆಗಿರುತ್ತೆ. ಓಕೆನಾ, ಕರೆಕ್ಷನ್ ವಿಂಡೋ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಜನವರಿ 1 ತಾರೀಕು ಕರೆಕ್ಷನ್ 14 ನೀವು ಕರೆಕ್ಷನ್ ಮಾಡಬಹುದು. ಅಡ್ಮಿಟ್ ಕಾರ್ಡ್ ರೌಂಡ್ ಯಾವಾಗಪ್ಪ ಅಂದ್ರೆ 15 ಫೆಬ್ರವರಿ ನಮಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಡೇ ನಮಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಆನ್ಲೈನ್ ಎಕ್ಸಾಮಿಷನ್ ಯಾವಾಗ ಇರುತ್ತಪ್ಪ ಅಂದ್ರೆ 15 ಇಂದ 16 ತಾರೀಕು ಮಾರ್ಚ್ ಒಳಗೆ ನಿಮಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಓಕೆನಾ, ಅಪ್ಲೋಡ್ ಗೇಟ್ ಸ್ಕೋರ್ ಯಾವಾಗ ಅಪ್ಲೋಡ್ ಮಾಡಬೇಕು 26 ಮಾರ್ಚ್ 7ನೇ ತಾರೀಕು ನಿಮಗೆ ಗೇಟ್ ಸ್ಕೋರ್ ಅಪ್ಲೋಡ್ ಮಾಡಬಹುದು. ಓಕೆನಾ, ಆಮೇಲೆ ಇಂಟರ್ವ್ಯೂ ಶಾರ್ಟೇಜ್ ಯಾವಾಗ ಬಿಡ್ತಾರಪ್ಪ ಅಂದ್ರೆ 2 ಏಪ್ರಿಲ್ ಒಳಗೆ ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅದು ಯಾವಾಗ ಎಕ್ಸಾಮ್ ನಡೆಸ್ತಾರೆ, ಯಾವಾಗ ಇಂಟರ್ವ್ಯೂ ನಡೆಸ್ತಾರೆ, ಯಾವಾಗ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಇಂಟರ್ವ್ಯೂ ಯಾವಾಗ ಬಿಡ್ತಾರಪ್ಪ ಅಂದ್ರೆ ಮೇ 12 ಜೂನ್ 12 ಒಳಗೆ ನಿಮಗೆ ಸೆಲೆಕ್ಷನ್ ಇಂಟರ್ವ್ಯೂ ಕೊಡ್ತಾರೆ. ಆಮೇಲೆ ಕನ್ಸರ್ನ್ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ನಿಮಗೆ ಟ್ರೈನಿಂಗ್ ಯಾವಾಗ ಸ್ಟಾರ್ಟ್ ಆಗೋದು 31 ಜುಲೈ ಒಳಗೆ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಆಮೇಲೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜನರಲ್ ಕ್ಯಾಟಗರಿಗೆ 500 ರೂಪಾಯಿ ಪೇ ಮಾಡಬೇಕು. ಆಮೇಲೆ SC/ST ಕ್ಯಾಟಗರಿ ವುಮೆನ್ ಕ್ಯಾಟಗರಿ ಅವರಿಗೆ ಯಾವುದೇ ತರ ನಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅದಾದ್ಮೇಲೆ ಟ್ರಾನ್ಸ್ಜೆಂಡರ್ ಅವರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರ ನಮಗೆ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋದು. ಓನ್ಲಿ ಜೆಂಡರ್ ಮತ್ತೆ OBC ಕ್ಯಾಟಗರಿಗೆ 500 ರೂಪಾಯಿ ಪೇ ಮಾಡಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇದು ಎಲ್ಲ ಲಿಂಕ್ ಯೂಸ್ಫುಲ್ ಲಿಂಕ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತೆ ವಾಟ್ಸ್ಆಪ್ ಚಾನಲ್ ಕೊಟ್ಟಿರ್ತೀನಿ. ನೀವು ಒನ್ ಟೈಮ್ ಅಲ್ಲಿ ಜಾಯ್ನ್ ಆಗಿ ಈ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡು ನೀವು ಒನ್ ಟೈಮ್ ಓದ್ಕೊಳ್ಳೋಕೆ ಹಾಗೆ ಅಪ್ಲೈ ಮಾಡೋದು ನೀವೇನು ಎಲಿಜಿಬಿಲಿಟಿ ಇದ್ರೆ ನೀವು ಹೋಗಿ ಇಲ್ಲಿ ಅಪ್ಲೈ ಮಾಡಿ. ಇದಿಷ್ಟು ಈ ಜಾಬ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.